ನೋಡಿ ಇದೆ ತಾರೋಡು. ನ್ಯಾಷನಲ್ ಹೈವೇಯಿಂದ ಇಲ್ಲಿಗೆ ಬರೀ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲಿಂದ ಮೆಟ್ಲಿಂಗ್ ರೋಡ್, ಇದು 30 ಅಡಿ ಮೆಟ್ಲಿಂಗ್ ರೋಡ್. ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ ತೋಟ. ಅದು ನೋಡಿ, ಇಲ್ಲೇ ಊರು. ನಮಸ್ಕಾರ ಸ್ನೇಹಿತರೆ. ಈಗ ಅಲ್ಲಿ ನಾವು ತಾರೋಡ್ ತೋರಿಸೋದಲ್ಲ, ಅವರು ಅಲ್ಲೊಂದು ಮರ ಇದೆಯಲ್ಲ, ಅಲ್ಲಿಂದ 100 ಮೀಟ್ರಲ್ಲೇ ಆ ತಾರೋಡು ಇರೋದು. ಅಲ್ಲಿಂದ ಇದೇ ರೋಡು ಮೆಟ್ಲಿಂಗ್ ಆಗದೆ. ಇದು ಕಾರು, ಬಸ್, ಲಾರಿ ಎಲ್ಲ ಬರ್ಬೋದು ರೋಡ್. ಈ ರೋಡಿಂದ ಇಲ್ಲಿ ಜಮೀನು ಐತೆ. ಈ ರೋಡ್ಗೆ ಅಟ್ಟೆ ಹೆಚ್ಚೆ ಇರೋದು ಜಮೀನು. ತೆಂಗಿನ ತೋಟ ಇದೆಯಲ್ಲ, ಅದೇ ಪ್ರಾಪರ್ಟಿ. ಪಾಂಡವಪುರ ಸಿಟಿಗೆ ಭಾಳ ಹತ್ತಿರ ಇರೋ ಜಾಗ ಇದು. ಇದು ಆಲ್ರೆಡಿ ಆ ಪ್ರಾಪರ್ಟಿದು ನಾನು ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ಗೂ ಅಪ್ಲೋಡ್ ಮಾಡೀವಿ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೋನ್ ಬಂತು. ಒಬ್ಬರು ಅಡ್ವಾನ್ಸ್ ಮಾಡಿದರು, ಡೈರೆಕ್ಟ್ ರಿಜಿಸ್ಟ್ರಿಗೆ ಅಂತ ಮಾತಾಡಿದರು. ಆಮೇಲೆ ಏನೋ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಅದೇ ಅಗ್ರಿಮೆಂಟ್ಗೆ ಅಂತ ಕೇಳ್ತವ್ರೆ. ಈ ಜಮೀನು ಓನರು ಅಗ್ರಿಮೆಂಟ್ಗೆ ಒಪ್ತಿಲ್ಲ, ಡೈರೆಕ್ಟು ರಿಜಿಸ್ಟ್ರಿಗೆ ಮಾಡಿಸ್ಕೊಳ್ಳೋಕ್ಕೆ ಕೇಳ್ತವ್ರೆ. ಹಂಗಾಗಿ ಅದು ಆ ಥರದಲ್ಲಿ ಪೆಂಡಿಂಗ್ ಅದೇ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರುವಂಥ ತಗೊಳ್ಳುವಂಥವ್ರು ಬಂದು ತಗೋಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಜಮೀನಿದು. ಒಳ್ಳೆ ನಾಟಿ ಮರಗಳು ಸೆಲೆಕ್ಷನ್, ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿ ಸಸಿಗಳು ನೆಟ್ಟಿರೋದು. ಎಲ್ಲ ಫೈನಾಗವೆ ಮರಗಳು. ಈ ಕಡೆ ಕಟ್ಟೆ ಇದು ಏತ ನೀರಾವರಿಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಒಂದು 20 ಗುಂಟೆಗೆ ಗುಂಡಿ ಮಾಡ್ಕೊಂಡಿರೋದು ಇದು ಕಟ್ಟೆನ. ಇದೇ ಜಮೀನು. ಒಂದು ಮನೇನೂ ಇದೆ, ಸ್ವಂತ TC ಐತೆ, 2 ಬೋರ್ ಅವೆ ರನ್ನಿಂಗು. ಮರಗಳೆಲ್ಲ ಸೂಪರ್ ಆಗವೆ. ಚಾಮರಾಜನಗರ ಜೇವರ್ಗಿ ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟ್ರ್ ಆಗುತ್ತೆ. ಪಾಂಡವಪುರ ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದ 13 ಕಿಲೋಮೀಟ್ರು. ಊರು ಹತ್ರದಲ್ಲೇ ಇದೆ. ಈ ಕಡೆಗೆ ಹೋದರೆ 300 ಮೀಟ್ರಲ್ಲೇ ಊರು. ಮತ್ತು ಈ ಜಮೀನು ಹಿಂದ್ಗಡೆನೇ ಒಂದು 250 ಮೀಟ್ರಲ್ಲೇ ಊರದೆ. ಎಲ್ಲ ಫಾರ್ಮ್ ಹೌಸ್ಗಳು ಮಾಡ್ಕೊಂಡವ್ರೆ. ಆರಾಮಾಗಿಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ವಾಸ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಳಗೆ ತೋರಿಸ್ತೀನಿ ಈಗ ತೋಟ. ಈ ತೆಂಗಿನ ಮರದಿಂದ ಬಲಗಡೆಗೆ ಜಮೀನು, ಇದೆಲ್ಲ ಖರಾಬು. ಸೂಪರ್ ಆಗಿದೆ ತೋಟ. ಚೀಪ್ ಆ್ಯಂಡ್ ಬೆಸ್ಟ್ ಇದು. ಈ ತೋಟಕ್ಕೆ 1,50,000 ರೂಪಾಯಿಗೆ ಅಡ್ವಾನ್ಸ್ ಆಗಿದೆ. ಒಂದು 5,000 ರೂಪಾಯಿ ಕೊಟ್ಟವ್ರಷ್ಟೇ. ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಅವೆ. ಸೇಮ್ ಪ್ರೈಸ್ಗೆ ಆಗುತ್ತೆ. ನೀವು ಈಗ ಬಂದು ಜಮೀನು ನೋಡಿ, 1,50,000 ರೂಪಾಯಿಗೆ ಅವ್ರೇನು ಅಡ್ವಾನ್ಸ್ ಮಾಡೋರು ಅದೇ ರೇಟ್ಗೆ ನಿಮ್ಗಾಗುತ್ತೆ. ಈ ಥರದ್ದು ಮರಗಳಿರೋದು 1.5 ಎಕರೆ ಪ್ಲಸ್ಸು ಇದು 1 ಎಕರೆ 6 ಗುಂಟೆ. ಇದು ರೋಡಿಂದ 2ನೇ ಜಮೀನಿದು. ಇದು ಕಟ್ಟೆಚ್ಕದೆ, ಈ ಜಮೀನು ಕಟ್ಟೆಚ್ಕದೆ. ಇವು ದೊಡ್ಡ ಮರಗಳು ಸೇರಿಸ್ಕೊಂಡು ಇಲ್ಲಿ ಒಳಗಿವಲ್ಲ ಒಂದು 3 ವರ್ಷದ ತೆಂಗಿನ ಸಸಿಗಳವೆ ಇಲ್ಲಿ. ಇದು 1 ಎಕರೆ 6 ಗುಂಟೆ ಪ್ಲಸ್ ಇದು 1 ಎಕರೆ 20 ಗುಂಟೆ. ಟೋಟಲ್ ಆಗಿ 2 ಎಕರೆ 26 ಗುಂಟೆ ಜಮೀನಿದು. ಕೆಂಪು ಮಣ್ಣು ಸೂಪರ್ ಆಗಿದೆ, ಎಲ್ಲ ಫ್ಲಾಟ್ ಆಗಿದೆ ಜಮೀನು. ಎಲ್ಲ ಫಸ್ಲೆಲ್ಲ ಚೆನ್ನಾಗಿ ಬರ್ತವೆ. ಎಲ್ಲ ಡ್ರಿಪ್ ಎಲ್ಲ ಮಾಡಿಸವ್ರೆ. ಸುತ್ತ ಫೆನ್ಸ್ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ತಗೊಂಡವರು. ಈ ಪ್ರಾಪರ್ಟಿ ಓಕೆ ಆದರೆ ಬಂದು ವಿಸಿಟ್ ಮಾಡಿ. ಅಡ್ವಾನ್ಸ್ ಏನು ಕೊಡೋದು ಬೇಡ. ನಿಮ್ಗೆ ಓಕೆ ಆದರೆ ಒಂದು ಸೆಟ್ಟು ಕಂಪ್ಲೀಟಾಗಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ.
ನೀವು ನೋಡ್ಕೊಳ್ಳಿ ಲೀಗಲು. ಓಕೆ ಆದರೆ ಬಂದು ಡೈರೆಕ್ಟಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಈ ಥರ ನಿಮ್ಗೆ ಈ ಪ್ರೈಸಲ್ಲಿ ಈ ಥರ ತೋಟ ಸಿಗೋಲ್ಲ. ಖಾಲಿ ಜಮೀನುಗಳೇ ಆ ರೇಟ್ ಐತೆ. ಈ ಬೇಕಾದ್ರೆ ಯೂಟ್ಯೂಬ್ ಚಾನಲ್ಗಳಲ್ಲೇ ನೋಡಿ, ಇಲ್ಲ ಯಾರನ್ನಾರು ವಿಚಾರಿಸ್ಕೊಳ್ಳಿ. ಇವ್ರಿಗೇನೋ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ ಇವರು ಈ ರೇಟ್ಗೆ ಒಪ್ಕೊಂಡವ್ರೆ. ನೋಡಿ, ಇದು ರೋಡ್ ಬಿಡ್ತು ಒಂದು 200 ಅಡಿಯಷ್ಟು ಆ ರೋಡ್ ಬಿಡ್ತದೆ. ರೋಡ್ಗೆ ಅಗಲ 200 ಅಡಿಯಷ್ಟು ಸಿಗುತ್ತೆ. ಹಿಂದ್ಗಡೆ ಕಬ್ಬು ಹಾಕೋರಲ್ಲ, ಅಲ್ಲಿ ತನಕ ಈ ಜಮೀನು ಬರುತ್ತೆ. ಚೆನ್ನಾಗವೆಲ್ಲ ಮರಗಳು, ಒಳ್ಳೆ ಸೂಪರ್ ಆಗವೆ. ಎಲ್ಲ ನಾಟಿ ಮರಗಳು. ಒಂದು 7ರಿಂದ 8 ವರ್ಷ ಆಗೋದಷ್ಟೇ. ನೋಡಿ, ಈ ಪ್ರಾಪರ್ಟಿಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನಮ್ಮ ಮಂಡ್ಯ ಅಗ್ರಿಕಲ್ಚರ್ ಪ್ರಾಪರ್ಟಿನ ಸಂಪರ್ಕಿಸಿ. ನೋಡಿ ಸರ್, ಈ ಜಮೀನಿಗೆ 2 ಬೋರ್ ಐತೆ ರನ್ನಿಂಗು. ಒಂದು ಬೋರ್ ಇದು, ಮತ್ತು ಇಲ್ಲೊಂದು ಬೋರ್ ಅದೇ. 2 ರನ್ನಿಂಗ್ ಅದೇ. ಆಲ್ರೆಡಿ ಅಲ್ಲಿ ಡ್ರಿಪ್ಪಲ್ಲೆಲ್ಲ ನೀರು ಹೋಯ್ತಾ ಇದೆ. ಇದು ಎಕ್ಸ್ಟ್ರಾ ನೀರಿದು. ಈ 2.5 ಎಕರೆಗೆ ಸಾಕಿದೆ ನೀರು. ಈ ನೀರೇ ಸಾಕಾಯ್ತದೆ. ಇನ್ನೂ ಒಂದು ಬೋರ್ ಅದೇ. ಚೆನ್ನಾಗದೆ ಜಮೀನು, ಸ್ವಂತ TCನೂ ಐತೆ.